ಸೊ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡ್ತಾ ಇಲ್ಲಿಯವರೆಗೂ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ಅನ್ನೋ ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. 2024 ಜನವರಿಯಲ್ಲಿ ಈ ಒಂದು ಚಾನೆಲ್ನ ನಾನು ಕ್ರಿಯೇಟ್ ಮಾಡಿದ್ದು. ಚಾನಲ್ ಕ್ರಿಯೇಟ್ ಮಾಡಿ ಒಂದು ತಿಂಗಳು ಆದಮೇಲೆ, ಅಂದರೆ ಫೆಬ್ರವರಿ ಆದಮೇಲೆ ನಾನು ಕಂಟೆಂಟನ್ನು ಶೇರ್ ಮಾಡೋದನ್ನು ಶುರು ಮಾಡಿದ್ದು. ಲಾಂಗ್ ವೀಡಿಯೋಸ್ ಮತ್ತು ಶಾರ್ಟ್ ವೀಡಿಯೋಸ್ ರೆಗ್ಯುಲರ್ ಆಗಿ ಶೇರ್ ಮಾಡ್ತಿದ್ದೆ. ಸೊ ಲಾಂಗ್ ವೀಡಿಯೋಸಲ್ಲಿ ಬಹಳಷ್ಟು ನಾನು ನನ್ನ ಪರ್ಸ್ನಲ್ ಜೀವನಕ್ಕೆ ಸಂಬಂಧಪಟ್ಟ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ಮಾತಾಡ್ತಿದ್ದೆ. ಅದಕ್ಕೆ ಬಹಳಷ್ಟು ಸಬ್ಸ್ಕ್ರೈಬರ್ಸಿಂದ ಸಪೋರ್ಟನ್ನು ಗಳಿಸಿ, ಪ್ರೀತಿಯನ್ನು ಗಳಿಸಿ ಇಲ್ಲಿಯವರೆಗೂ ನನ್ನ ಯೂಟ್ಯೂಬ್ ಜರ್ನಿಯನ್ನು ಬೆಳೆಸ್ತಾ ಬಂದಿದ್ದೀನಿ. ಶಾರ್ಟ್ ವೀಡಿಯೋಸಲ್ಲಿ ನನ್ನ ಒಂದು ಪ್ಯಾಷನ್ ಡ್ಯಾನ್ಸ್ ಅಂದರೆ ನನಗೆ ತುಂಬ ಇಷ್ಟ. ಫ್ರೀ ಆದಾಗ, ಇಲ್ಲಾಂದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಾಗ, ಏನಾದರೂ ಒಂದು ದುಃಖಕರವಾದ ಘಟನೆಗಳಾದಾಗ, ಮೈ ಹುಷಾರಿಲ್ಲ ಅಂತ ಅಂದಾಗ ನನ್ನನ್ನು ನಾನೇ ರೆಜ್ಯುವಿನೇಟ್ ಮಾಡ್ಕೊಳ್ಳೋದಕ್ಕೆ, ಎನರ್ಜೆಟಿಕ್ ಆಗಿ ಫೀಲ್ ಮಾಡೋದಕ್ಕೆ ಡ್ಯಾನ್ಸ್ ಮಾಡ್ತೀನಿ. ನಾನು ಟ್ರೈನ್ಡ್ ಡ್ಯಾನ್ಸ್ ಅಲ್ಲ, ಯಾವಾಗಲೂ ಡ್ಯಾನ್ಸಿಂಗ್ನ ಕಲ್ತಿಲ್ಲ. ಟಿ ವಿಯಲ್ಲಿ ಉದಯ ಮ್ಯೂಸಿಕಲ್ಲಿ ಹಾಡುಗಳನ್ನ ನೋಡಿ ಹೇಗೆ ಹೀರೋಯಿನ್ ಕುಣಿತಾರೋ ಅವ್ರ ಥರನೇ ಕುಣಿಯೋದಕ್ಕೆ ನಾನು ಪ್ರಯತ್ನ ಪಡ್ತಿದ್ದೆ. ಸೊ ಆ ರೀತಿ ನನಗೆ ಡ್ಯಾನ್ಸಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಸೊ ಮನೆಯಲ್ಲಿ ಒಬ್ಬಳೇ ಇರುವಾಗ ನನ್ನ ಮನಸ್ಸಿಗೆ ಒಂದು ಸಂತೋಷವನ್ನು ಉಂಟು ಮಾಡಿಕೊಳ್ಳೋದಕ್ಕೆ ಡ್ಯಾನ್ಸ್ ಮಾಡ್ತೀನಿ. ಮತ್ತು ಎಲ್ಲಾದರೂ ಸುತ್ತಾಡೋಕ್ಕೆ ಹೋದಾಗ, ಏನಾದರೂ ನಾವು ತಿಂದ್ವಿ, ಅಲ್ಲಿ ಇಲ್ಲಿ ಏನಾದರೂ ಒಂದು ಒಳ್ಳೆ ಮೂಮೆಂಟಮ್ನ ಕ್ಯಾಪ್ಚರ್ ಮಾಡಿದ್ವಿ ಅಂತ ಅಂದಾಗ ಅದನ್ನು ಮಿನಿ ವ್ಲಾಗ್ಸ್ ರೂಪದಲ್ಲಿ ಶಾರ್ಟ್ ವೀಡಿಯೋಸ್ ಮುಖಾಂತರ ಶೇರ್ ಮಾಡ್ತೀನಿ. ನನ್ನ ಲಾಂಗ್ ವೀಡಿಯೋಸಲ್ಲಿ ಭಾಳಷ್ಟು ನನ್ನ ಪರ್ಸ್ನಲ್ ಜೀವನಕ್ಕೆ ಸಂಬಂಧಪಟ್ಟ ಕಂಟೆಂಟನ್ನು ಶೇರ್ ಮಾಡಿದ್ದೀನಿ ಅಂತ ಈಗಾಗಲೇ ಹೇಳಿದ್ದೀನಿ. ಸೊ ಅದರಲ್ಲಿ ಮ್ಯಾರೇಜ್ ಜರ್ನಿಯಿಂದನೇ ನಾನು ಶುರು ಮಾಡಿದ್ದು. ನಾನು ನನ್ನ ಗಂಡ ಹೇಗೆ ಮೀಟ್ ಮಾಡಿದ್ದು, ನಮ್ಮ ಮದುವೆ ಹೇಗಾಯಿತು, ಮದುವೆ ಆದಮೇಲೆ ಅತ್ತೆ ಮನೆಯಲ್ಲಿ ಜರ್ನಿ ಹೇಗಿತ್ತು, ಗಂಡ ಹೇಗೆ ನನ್ನನ್ನು ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿದ್ರು, ನಂತರ ಮಕ್ಕಳು ಬೆಳೀತಾ ಇರುವಾಗ ನಮ್ಮ ಜರ್ನಿ ಹೇಗಿತ್ತು, ಈ ವಿಷಯಗಳ ಬಗ್ಗೆ ತುಂಬ ನಾನು ಮಾತಾಡ್ತಿದ್ದಾಗ, ಸ್ಪೆಷಲಿ ಅತ್ತೆ ಮನೆ ಕಡೆಯ ವಿಷಯಗಳ ಬಗ್ಗೆ ನಾನು ತುಂಬ ಮಾತಾಡ್ತಾ ಇರುವಾಗ ಕೆಲವು ಸಬ್ಸ್ಕ್ರೈಬರ್ಸು ನಿಮ್ಮ ತವರು ಮನೆ ಬಗ್ಗೆನೂ ಇನ್ಫಾರ್ಮೇಷನ್ನ ಕೊಡಿ ಅಂತ ಪ್ರಶ್ನೆ ಮಾಡ್ತಿದ್ರು. ಸೊ ಆವಾಗ ನನ್ನ ತವರು ಮನೆ ಬಗ್ಗೆನೂ ಸಹ ಇನ್ಫಾರ್ಮೇಷನ್ನ ಕೊಟ್ಟೆ. ನಾವು ಎಷ್ಟು ಜನ ಒಡಹುಟ್ಟಿದವರು, ನಮ್ಮ ಅಪ್ಪ ಯಾರು, ಅಮ್ಮ ಯಾರು ಅಂತ ಬೆಂಗಳೂರಿಗೆ ಹೋದಾಗ ತೋರಿಸ್ದೆ. ಮತ್ತು ಇತ್ತೀಚೆಗೆ ನಮ್ಮ ಅಕ್ಕನಿಗೆ ಕ್ಯಾನ್ಸರ್ ಇತ್ತು, ಆ ಒಂದು ವಿಷಯದ ಬಗ್ಗೆನೂ ಸಹ ಕಂಟೆಂಟ್ ಮುಖಾಂತರ ಬಹಳಷ್ಟು ನನ್ನ ತವರು ಮನೆಯ ಜರ್ನಿ ಬಗ್ಗೆ ಶೇರ್ ಮಾಡಿದ್ದೆ. ತುಂಬ ಜನ ಪ್ರೀತಿಯನ್ನು ಕೊಟ್ಬಿಟ್ಟು ಇಲ್ಲಿವರೆಗೂ ಬೆಳೆಸಿದ್ರು. ಜೆನ್ಯೂನ್ ಆಗಿ ಒಬ್ಬರ ಲೈಫ್ನ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡೋದು ತುಂಬ ಕಷ್ಟ. ಸೊ ತುಂಬ ಜನ ದೇವ್ರ ಕೃಪೆಯಿಂದ ಜೆನ್ಯೂನ್ ಆಗಿ ನಮ್ಮ ಲೈಫ್ಗೆ ಕನೆಕ್ಟ್ ಆಗಿಬಿಟ್ಟು ಮೊದಲಿನಿಂದ ಇವಾಗಿನವರೆಗೂ ನಮ್ಮ ಜೊತೆನೇ ಇದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ನನಗೆ ಸ್ಕ್ರಿಪ್ಟೆಡ್ ಕಂಟೆಂಟ್ ಎಲ್ಲನೂ ಮಾಡಲಿಕ್ಕೆ ಅಷ್ಟು ಬರಲ್ಲ, ಟು ಬಿ ವೆರಿ ಆನೆಸ್ಟ್. ಲೈಫಲ್ಲಿ ಏನು ನಡೀತಾ ಇದೆಯೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಯೂಟ್ಯೂಬ್ ಚಾನಲ್. ನಾನು ಪರ್ಸ್ನಲ್ಲಾಗಿ ಇದೇ ರೀತಿಯೇ ಇರೋದು. ನನ್ನ ಜೊತೆ ಯಾರು ಕ್ಲೋಸ್ ಆಗಿರ್ತಾರೋ ಅವ್ರ ಜೊತೆ ನನ್ನ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ನನ್ನ ಬಗ್ಗೆ ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಮಾಡುವುದರಿಂದ ಎಲ್ಲೋ ಒಂದು ಕಡೆ ರಿಲೀಫ್ ಅಂತ ಫೀಲ್ ಆಗುತ್ತೆ. ಮದುವೆ ಆಗಿಬಿಟ್ಟು 15 ಇಯರ್ಸಿಂದ ನಾನು ನಾರ್ತ್ ಇಂಡಿಯಾದಲ್ಲಿ ಸೆಟಲ್ ಆಗಿದ್ದೀನಿ. ಇಲ್ಲಿನೂ ಭಾಳಷ್ಟು ನಮ್ಮ ಅತ್ತೆ ಮತ್ತು ಮಾವನ ಮನೆ ಕಡೆಯವರಾಗಿರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅವ್ರ ಜೊತೆನೂ ನಾನು ಕ್ಲೋಸ್ ಆದಾಗ ಟ್ರಾನ್ಸ್ಪರೆಂಟಾಗಿ ಎಲ್ಲನೂ ಶೇರ್ ಮಾಡ್ಕೊತೀನಿ. ಸೊ ನನ್ನ ಜೀವನ, ನನ್ನ ಪರ್ಸ್ನಾಲಿಟಿ ಎಲ್ರಿಗೂ ಗೊತ್ತಿದೆ. ಸೊ ಆದ ಕಾರಣದಿಂದ ಇಷ್ಟು ಓಪನ್ ಆಗಿ ಯೂಟ್ಯೂಬ್
ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲವನ್ನು ಶೇರ್ ಮಾಡ್ತೀನಿ. ಕಷ್ಟ ಇರ್ಬೋದು, ಸುಖ ಇರ್ಬೋದು, ಇದ್ದಿದ್ದಾಗೆ ಶೇರ್ ಮಾಡ್ಕೊತಾ ಬಂದಿದ್ದೀನಿ. ಸೊ ಈ ಥರ ಯೂಟ್ಯೂಬಲ್ಲಿ ಜರ್ನಿ ಇದೆ, ಇನ್ನು ಮುಂದೆನೂ ಸಹ ಇರುತ್ತೆ. 2026ರಲ್ಲಿ ತುಂಬ ಪ್ಲ್ಯಾನ್ಸ್ ಇದೆ. ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿರಬೇಕು, ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಈ ವರ್ಷ ಸ್ವಲ್ಪ ಕಷ್ಟಕರವಾಗಿತ್ತು, ಅಷ್ಟು ಕನೆಕ್ಟಾಗಿ ಇರುವುದಕ್ಕೆ ಸಾಧ್ಯ ಆಗಿರಲಿಲ್ಲ. ನಾನು ಹೇಳ್ದಂಗೆ ನಮ್ಮ ಅಕ್ಕ ತೀರೋದ್ರು. ಸೊ ಆ ಒಂದು ನೋವಿನಿಂದ ಆಚೆ ಬರೋದಕ್ಕೆ ಸ್ವಲ್ಪ ದುಃಖ ಆಯಿತು. ಅದಲ್ದಿರ ನಾವು ನಮ್ಮ ಕ್ಲೌಡ್ ಕಿಚನ್ ಬಿಸ್ನೆಸ್ನ ಶುರು ಮಾಡಿದ್ವಿ ಅಂತ ಭಾಳಷ್ಟು ನಿಮ್ಗೆಲ್ರಿಗೂ ಗೊತ್ತಿದೆ. ಆ್ಯಕ್ಚುಲಿ ಯಾರ್ಯಾರು ರೆಗ್ಯುಲರ್ ಆಗಿ ಕನೆಕ್ಟ್ ಆಗಿದ್ದೀರೋ ಎಲ್ರಿಗೂ ಗೊತ್ತಿದೆ. ಸೊ ಅದರಲ್ಲಿನೂ ಬಹಳಷ್ಟು ಏರುಪೇರುಗಳಾಯಿತು. ನಾವು ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಂದನೇ ಪ್ರಾಬ್ಲಮ್ ಶುರು ಆಯಿತು. ಬಾಡಿಗೆ ಮನೆಯಿಂದ ಏನಾದರೂ ಬಿಸ್ನೆಸ್ನ ಶುರು ಮಾಡಿದಾಗ ಈ ಥರನೂ ಆಗುತ್ತೆ ಅನ್ನೋ ಒಂದು ಅನುಭವನೂ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಬಿಸ್ನೆಸ್ಗೇನು ಪ್ರಾಬ್ಲಮ್ ಇಲ್ಲ, ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಬಟ್ ನಾವು ಸ್ಟಾರ್ಟ್ ಮಾಡಿರೋದು ಬಾಡಿಗೆ ಮನೆಯಿಂದ ಆದ ಕಾರಣದಿಂದ ಕೆಲವಷ್ಟು ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಿದ್ವಿ. ಬೇಗನೆ ಮನೆಗಳನ್ನ ಶಿಫ್ಟ್ ಮಾಡಿದ್ವಿ. ಈ ಒಂದು ವಿಚಾರದಲ್ಲಿ ಸ್ವಲ್ಪ ನೆಗೆಟಿವಿಟಿನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಸೊ ಒಂಥರ ಡಿಮೋಟಿವೇಟ್ ಆಗಿಬಿಟ್ಟು ಎಷ್ಟು ಆ್ಯಕ್ಟಿವ್ ಆಗಿ ನಾನು ಕಂಟೆಂಟ್ನ ಶೇರ್ ಮಾಡಿಕೊಳ್ಳಬಲ್ಲೆನೋ ಅಷ್ಟು ಆ್ಯಕ್ಟಿವ್ ಆಗಿ ಶೇರ್ ಮಾಡ್ಕೊಳ್ಳಿಕ್ಕೆ ಆಗಿರಲಿಲ್ಲ. ಆದ್ರೂ ದೇವರ ಕೃಪೆಯಿಂದ ಸ್ವಲ್ಪ ಮಟ್ಟಿಗೆ ದುಡ್ಡನ್ನು ಯೂಟ್ಯೂಬಿಂದ ಸಂಪಾದನೆ ಮಾಡಿದ್ದೀನಿ. ಅದಕ್ಕೆ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ತುಂಬ ಜನರ ಯೂಟ್ಯೂಬ್ ಜರ್ನಿ ಬಗ್ಗೆ ನಾನು ನೋಡಿದ್ದೀನಿ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಈ ಥರ ವರ್ಷಾನುಗಟ್ಟಲೆ ಕಂಟೆಂಟನ್ನು ಶೇರ್ ಮಾಡ್ತಾನೆ ಇರ್ತಾರೆ, ಬಟ್ ಚಾನಲ್ ಕ್ಲಿಕ್ ಆಗೋದೇ ಇಲ್ಲ. ಸೊ ಈ ವಿಚಾರದಲ್ಲಿ ನಾನು ತುಂಬ ಲಕ್ಕಿ ಅಂತ ಫೀಲ್ ಮಾಡ್ತೀನಿ. ಲಾಸ್ಟ್ ಇಯರ್ ಈ ಒಂದು ಕನ್ನಡ ಚಾನಲ್ ಕ್ರಿಯೇಟ್ ಮಾಡಿದ್ದು. ಸೊ 1 ವರ್ಷದಲ್ಲಿ ನಾನು ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ದುಡ್ಡನ್ನು ಸಂಪಾದನೆ ಮಾಡಿದ್ದೀನಿ. ಚಾನಲ್ ಶುರು ಮಾಡಿದ ತಕ್ಷಣವೇ ದುಡ್ಡು ಸಂಪಾದನೆ ಮಾಡೋದು ಸಾಧ್ಯನೇ ಆಗೋದಿಲ್ಲ. ಚಾನಲ್ ಮಾನಿಟೈಸ್ ಆದಮೇಲೆ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗೋದು. ನಾನು ಚಾನಲ್ ಕ್ರಿಯೇಟ್ ಮಾಡಿದ್ದು ಜನವರಿ 2024ರಲ್ಲಿ. ನನ್ನ ಚಾನೆಲ್ ಮಾನಿಟೈಸ್ ಆಗಿದ್ದು ಜೂನ್ 2024ರಲ್ಲಿ. ನನಗೆ ಯೂಟ್ಯೂಬ್ ಕಡೆಯಿಂದ ಮೊದಲ ಪೇಮೆಂಟ್ ಬಂದಿದ್ದು ಆಗಸ್ಟ್ 2024ರಲ್ಲಿ. 2024 ಆಗಸ್ಟ್ ಮಂತಿಂದ ಈ ವರ್ಷದ ಆಗಸ್ಟ್ ಮಂತ್ವರೆಗೂ, ಅಂದರೆ 2025 ಆಗಸ್ಟ್ ಮಂತ್ವರೆಗೂ 80,000 ಚಿಲ್ಲರೆ ದುಡ್ಡನ್ನ ನಾನು ಯೂಟ್ಯೂಬ್ ಕಡೆಯಿಂದ ಸಂಪಾದನೆ ಮಾಡಿದ್ದೀನಿ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ದು ದುಡ್ಡು ಇವಾಗ ನನಗೆ ಡಿಸೆಂಬರ್ ಬರುತ್ತೆ, 26ನೇ ತಾರೀಕು ಬರುತ್ತೆ. ಅದನ್ನು ಒಟ್ಟಾಗಿ ಸೇರಿಸಿದ್ರೆ 96,000ವರೆಗೂ ದುಡ್ಡನ್ನು ಸಂಪಾದನೆ ಮಾಡ್ತೀನಿ. ಇದ್ರ ಜೊತೆಗೇನೆ 2 ಪ್ರಮೋಷನ್ಸ್ ಮಾಡಿದ್ದೀನಿ. ಒಂದು ಪ್ರಮೋಷನಲ್ಲಿ 5,000 ದುಡ್ಡು ಸಿಕ್ಕಿದೆ, ಇನ್ನೊಂದು ಪ್ರಮೋಷನಲ್ಲಿ 7,000 ವರ್ತ್ ಪ್ರಾಡಕ್ಟ್ಸ್ನ ನನಗೆ ಕೊಟ್ಟರು. ಸೊ ಓವರಾಲ್ ಆಗಿ 1 ಲಕ್ಷದವರೆಗೂ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಇಲ್ಲಿವರೆಗೂ ಸಂಪಾದನೆ ಮಾಡಿದ್ದೀನಿ. ಅಷ್ಟು ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ನಾನು ಲಾಂಗ್ ವಿಡಿಯೋಸ್ನ ಶೇರ್ ಮಾಡಲಿಲ್ಲ, ಬಟ್ ಎಷ್ಟು ಸಾಧ್ಯ ಆಯಿತು ಅಷ್ಟು ಶೇರ್ ಮಾಡಿದ್ದೀನಿ. ಅದಕ್ಕೆ ಇಷ್ಟೊಂದು ದುಡ್ಡನ್ನು ನಾನು ಸಂಪಾದನೆ ಮಾಡಿರೋದು. ಶಾರ್ಟ್ ವೀಡಿಯೋಸ್ಗೆ ದುಡ್ಡು ಬರಲ್ಲ. ಒಂದು 5,000, 10,000, 20,000 ವ್ಯೂಸ್ ಬಂದ್ರೂ ಅದಕ್ಕೆ 5 ರೂಪಾಯಿ, 6 ರೂಪಾಯಿ, 10 ರೂಪಾಯಿ ಅಷ್ಟೇ ಸಿಗುತ್ತೆ. ಸೊ ಲಾಂಗ್ ವೀಡಿಯೋಸಿಂದನೇ ನಾವು ದುಡ್ಡು ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗೋದು. ಶಾರ್ಟ್ ವೀಡಿಯೋಸಿಂದ ರೀಚ್ ಸಿಗುತ್ತೆ, ಸಬ್ಸ್ಕ್ರೈಬರ್ಸ್ನ ನಾವು ಪಡೀಬೋದು. ಬಟ್ ಆ ಒಂದು ಸಬ್ಸ್ಕ್ರೈಬರ್ಸು ಲಾಂಗ್ ವೀಡಿಯೋಸ್ನ ನೋಡೋದೇ ಇಲ್ಲ, ಬಹಳ ಕಡಿಮೆ ನೋಡೋದು. ಸೊ ಎಷ್ಟಾಗುತ್ತೋ ಅಷ್ಟು ಲಾಂಗ್ ವೀಡಿಯೋಸ್ನ ಶೇರ್ ಮಾಡಿದ್ರೇ ಯೂಟ್ಯೂಬಿಂದ ನಮಗೆ ಗ್ರೋತ್ ತುಂಬ ಚೆನ್ನಾಗಿ ಆಗೋದು, ಮತ್ತು ದುಡ್ಡೂ ಸಹ ತುಂಬ ಚೆನ್ನಾಗಿ ನಾವು ಸಂಪಾದನೆ ಮಾಡ್ಬೋದು. ಇದು ನನ್ನ ಅನುಭವ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಯರಿಂದ 2026ರಿಂದ ರೆಗ್ಯುಲರ್ ಆಗಿ ಡೈಲಿ ರೊಟೀನ್ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನಾನು ಯೂಟ್ಯೂಬ್ ಜರ್ನಿನ ಶುರು ಮಾಡಿರೋದೇ ಫೈನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ. ಸುಮ್ಮನೆ ಟೈಮ್ ಪಾಸ್ಗೇನು ಮಾಡ್ತಾ ಇಲ್ಲ. ನಮ್ಮ ಯಜಮಾನ್ರಿಗೆ ನನ್ನ ಕೈಲಾದಷ್ಟು ಫೈನಾನ್ಷಿಯಲಿ ಹೆಲ್ಪ್ ಮಾಡುವುದಕ್ಕೆ.
ಕ್ಲೌಡ್ ಕಿಚನ್ ಮುಖಾಂತರನೂ ನಮ್ಮ ಯಜಮಾನ್ರಿಗೆ ನಾನು ದುಡ್ಡನ್ನು ಹೆಲ್ಪ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಮುಖಾಂತರನೂ ಸಹ ಹೆಲ್ಪ್ ಮಾಡ್ತಾ ಇದ್ದೀನಿ. ಆ್ಯಸ್ ಎ ಗೃಹಿಣಿಯಾಗಿ ನನ್ನ ಕೈಲಾದಷ್ಟು ಇರುವ ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು, ನನ್ನ ಕಮ್ಯುನಿಕೇಷನ್ ಸ್ಕಿಲ್ನ ಯೂಸ್ ಮಾಡಿಕೊಂಡು, ನನಗಿರುವ ಒಂದು ಕಾನ್ಫಿಡೆನ್ಸ್ನ ಯೂಸ್ ಮಾಡಿಕೊಂಡು, ಅನುಭವಗಳನ್ನ ಯೂಸ್ ಮಾಡಿಕೊಂಡು ನಾನು ಈ ರೀತಿ ದುಡ್ಡನ್ನು ಸಂಪಾದನೆ ಮಾಡಿದ್ದೀನಿ. ಇನ್ನೂ ಚೆನ್ನಾಗಿ ದುಡ್ಡನ್ನು ಸಂಪಾದನೆ ಮಾಡಬಹುದು. ಅದಕ್ಕೆ ಇನ್ನೂ ಹೆಚ್ಚಾಗಿ ಕಷ್ಟಪಡಬೇಕಾಗಿ ಬರುತ್ತೆ. ಇನ್ನೂ ಡಿಫ್ರೆಂಟಾಗಿ ಕಂಟೆಂಟನ್ನು ಶೇರ್ ಮಾಡಬೇಕಾಗಿ ಬರುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಆದಷ್ಟು ನೆಕ್ಸ್ಟ್ ಇಯರ್ ಇನ್ನೂ ಎಂಟರ್ಟೈನ್ಮೆಂಟ್, ಇನ್ನೂ ರಿಯಲಿಸ್ಟಿಕ್, ಇನ್ನೂ ಜೆನ್ಯೂನ್ ಆಗಿ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಪೋರ್ಟ್ ಇದ್ದಾಗ ಒಂಥರ ಮೋಟಿವೇಶನ್ ಸಿಗುತ್ತೆ. ಮೋಟಿವೇಶನಿಂದ ಒಳ್ಳೆಯ ಕಂಟೆಂಟನ್ನು ಶೇರ್ ಮಾಡ್ಬೋದು. ಸೊ ಈ ಒಂದು ಮಾತಿನಿಂದ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.